ನಮಸ್ಕಾರ. ಒಂದು ವೇಳೆ ನೀವು ಎಲ್ಲವನ್ನೂ ಕಳೆದುಕೊಂಡು ಒಂದು ನಿರ್ಜನ ದ್ವೀಪದಲ್ಲಿ ಒಂಟಿಯಾಗಿ ಸಿಕ್ಕಿಹಾಕ್ಕೊಂಡ್ರೆ ಏನ್ಮಾಡ್ತೀರಾ? ಈ ವಿಶ್ಲೇಷಣೆಯಲ್ಲಿ ಸ್ನೇಹಿತರ ಗುಂಪೊಂದು ಕೇವಲ ತಮ್ಮ ಬುದ್ಧಿವಂತಿಕೆ ಮತ್ತು ದಾರಿಯಲ್ಲೇ ಸಿಕ್ಕಿದ ವಸ್ತುಗಳನ್ನೇ ಬಳಸಿ ಪಾರಾಗಲು ಪ್ರಯತ್ನಿಸುವ ಒಂದು ರೋಚಕ ಕಥೆಯನ್ನ ನೋಡೋಣ. ಅವರ ಪರಿಸ್ಥಿತಿ ಇದಕ್ಕಿಂತ ಕೆಟ್ಟದಾಗಿರಲು ಸಾಧ್ಯವೇ ಇರಲಿಲ್ಲ. ಪೆಸಿಫಿಕ್ ಮಹಾಸಾಗರದ ನಡುನಡುವೆ ಸಿಲುಕಿದ್ದಾರೆ. ಅಲ್ಲಿಂದ ಪಾರಾಗಲು ಇರೋ ಒಂದೇ ಒಂದು ದಾರಿಯೆಂದ್ರೆ ಏನೂ ಇಲ್ಲದೇ ಇರೋ ಕಡೆಯಿಂದ ಒಂದು ದೋಣಿಯನ್ನ ಕಟ್ಟೋದು. ಹಾಗಾದ್ರೆ ಈ ಸವಾಲು ನಿಜವಾಗ್ಲೂ ಎಷ್ಟೊಂದು ಕಷ್ಟವಾಗಿತ್ತು? ಬನ್ನಿ ನಮ್ಮ ಮೊದಲ ವಿಭಾಗದಲ್ಲಿ ಇದರ ಬಗ್ಗೆ ನೋಡೋಣ. ಇವರು ಯಾರೂ ಸರ್ವೈವಲ್ ಎಕ್ಸ್ಪರ್ಟ್ಸ್ ಅಲ್ಲ, ಅಥವಾ ನುರಿತ ನಾವಿಕರೂ ಅಲ್ಲ. ಇವರು ಕೇವಲ ಯೂಟ್ಯೂಬರ್ಗಳು. ಆದ್ರೆ ಈಗ ಅವರ ಮುಂದೆ ಇರೋದು ಒಂದು ಅಸಾಧ್ಯವಾದ ಸವಾಲು: ತೆರೆದ ಸಮುದ್ರವನ್ನು ದಾಟಬೇಕು. ಅವರು ಆ ದ್ವೀಪದಲ್ಲಿ ಕಾಲಿಟ್ಟ ಕ್ಷಣದಿಂದಲೇ ಒಂದರ ಹಿಂದೊಂದರಂತೆ ಸವಾಲುಗಳು ಎದುರಾಗಲು ಶುರುವಾದವು. ಒಂದ್ಕಡೆ ಸುಡೋ ಬಿಸಿಲು, ಕುಡಿಯೋಕೆ ನೀರಿಲ್ಲ, ಅಪಾಯಕಾರಿ ಪ್ರಾಣಿಗಳು. ಇನ್ನೊಂದ್ ಕಡೆ ಅವರಿಗೆ ಅನುಭವವೇ ಇಲ್ಲ ಅನ್ನೋದೇ ಅವರಿಗೆ ದೊಡ್ಡ ಶತ್ರುವಾಗಿತ್ತು. ಅಲ್ಲಿ ಬದುಕಿ ಉಳಿಯೋದೇ ಒಂದು ದೊಡ್ಡ ಸವಾಲು. ಅಂತರ್ದ್ರಲ್ಲಿ ಪಾರಾಗೋ ಬಗ್ಗೆನೂ ಯೋಚಿಸ್ಬೇಕು. ಅವರ ಮುಂದಿನ ಹಂತದಲ್ಲಿ 2 ಮುಖ್ಯ ಗುರಿಗಳಿದ್ವು. 1, ಜೀವ ಉಳಿಸ್ಕೊಳ್ಳೋದು. 2, ದೋಣಿ ಕಟ್ಟೋಕೆ ಬೇಕಾದ ವಸ್ತುಗಳನ್ನ ಹುಡುಕೋದು. ಇಲ್ಲೇ ನೋಡಿ ಅವರ ನಿಜವಾದ ಬುದ್ಧಿವಂತಿಕೆ ಕಾಣಿಸೋದು. ಬೇರೆಯವರು ಕಸ ಅಂತ ಬಿಸಾಡಿದ್ದೇ ಇವರಿಗೆ ನಿಧಿಯಾಯ್ತು. ಸಮುದ್ರ ತೀರದಲ್ಲಿ ಬಿದ್ದಿದ್ದ ಒಂದೊಂದು ವಸ್ತುವು ಅವರು ಪಾರಾಗ್ಬೇಕು ಅನ್ನೋ ಕನಸಿಗೆ ಒಂದೊಂದು ಇಟ್ಟಿಗೆಯಂತೆ ಆಯ್ತು. ನೋಡಿ ಅವರು ಏನೆಲ್ಲ ಜೋಗಾಡಿಸಿದ್ರು ಅಂತ. ಅಪಾಯಕಾರಿ ಕಾಡಿನಿಂದ ತಂದ ಬಿದಿರು, ಸಮುದ್ರದಲ್ಲಿ ತೇಲಿ ಬಂದ ಪ್ಲಾಸ್ಟಿಕ್ ಬ್ಯಾರೆಲ್ಗಳು, ಬಿಸಾಕಿದ್ದ ಹಗ್ಗಗಳು, ಮರದ ಪೆಟ್ಟಿಗೆಗಳು. ಅಂದ್ರೆ ಅವರ ದೋಣಿ ಒಂದು ರೀತಿ ಪ್ರಕೃತಿ ಮತ್ತೆ ಮನುಷ್ಯರು ಬಿಸಾಕಿದ ಕಸದಿಂದ ಮಾಡಿದ ಒಂದು ಅದ್ಭುತವೇ ಸರಿ. ಆದ್ರೆ ಈ ಕೆಲಸ ಅಂದುಕೊಂಡಷ್ಟು ಸುಲಭವಾಗಿರ್ಲಿಲ್ಲ. ಈ ಮಾತುಗಳೇ ಅದಕ್ಕೆ ಸಾಕ್ಷಿ. ಒಂದು ದೊಡ್ಡ ಬ್ಯಾರಲನ್ನ ಹೊತ್ತು ತರುವಾಗ ತಂಡದ ಒಬ್ಬ ಸದಸ್ಯ ಬಿಸಿಲಿನ ಬೇಗೆಗೆ ಸುಸ್ತಾಗಿ ಕುಸಿದು ಬೀಳುವ ಸ್ಥಿತಿಗೆ ತಲುಪಿದ್ದ. ಆದರೂ ಆ ನೋವಲ್ಲೂ ಅವರ ಛಲ ಮಾತ್ರ ಕಮ್ಮಿಯಾಗಿರ್ಲಿಲ್ಲ. ಸರಿ, ವಸ್ತುಗಳನ್ನೆಲ್ಲ ಸಂಗ್ರಹಿಸಿದ್ರು. ಆದ್ರೆ ನಿಜವಾದ ಸವಾಲು ಶುರುವಾಗಿದ್ದೆ ಈಗ, ಅಂದ್ರೆ ಇಂಜಿನಿಯರಿಂಗ್. ಆ ವಸ್ತುಗಳನ್ನೆಲ್ಲ ಬಳಸಿ ಬಿರುಗಾಳಿಯ ಸಮುದ್ರವನ್ನು ದಾಟಬಲ್ಲ ಒಂದು ದೋಣಿಯನ್ನ ಕಟ್ಟೋದು ಹೇಗೆ? ಅವರ ನಿರ್ಮಾಣದ ಪ್ರಕ್ರಿಯೆ ತುಂಬಾನೇ ವ್ಯವಸ್ಥಿತವಾಗಿತ್ತು. ಮೊದ್ಲು ಒಂದು ಚಿಕ್ಕ ಮಾಡೆಲ್ ಅನ್ನ ರೆಡಿ ಮಾಡ್ಕೊಂಡ್ರು. ನಂತರ ಆ ಪ್ಲಾಸ್ಟಿಕ್ ಬ್ಯಾರೆಲ್ಗಳನ್ನ ಗಟ್ಟಿಯಾಗಿ ಜೋಡಿಸಿ ಅದರ ಮೇಲೆ ಮರದ ಅಡ್ಡಪಟ್ಟಿಗಳನ್ನ ಕಟ್ಟಿದ್ರು. ಕೊನೆಗೆ ಡೆಕ್ ನಿರ್ಮಿಸಿ ಹಾಯಿದೋಣಿಯ ಕಂಬವನ್ನ ನಿಲ್ಸಿದ್ರು. ಪ್ರತಿಯೊಂದು ಹಂತನೂ ಅವರ ಯಶಸ್ಸಿಗೆ ತುಂಬಾನೇ ಮುಖ್ಯವಾಗಿತ್ತು. ಇದು ಕೇವಲ ಒಂದು ಟೆಸ್ಟ್ ಆಗಿರ್ಲಿಲ್ಲ. ಇದು ಅವರಿಗೆ ಭರವಸೆ ಕೊಟ್ಟ ಒಂದು ಕ್ಷಣ. ತಮ್ಮ ಕೈಯಿಂದಲೇ ಕಟ್ಟಿದ ದೋಣಿ ಮೊದಲ ಬಾರಿಗೆ ನೀರಿನ ಮೇಲೆ ತೇಲಿದ್ದನ್ನ ನೋಡಿದಾಗ ಅಸಾಧ್ಯ ಅನ್ಕೊಂಡಿದ್ದನ್ನು ಸಾಧಿಸಬಹುದು ಅನ್ನೋ ನಂಬಿಕೆ ಹುಟ್ಟುಕೊಳ್ತು. ಇದರಿಂದ ಅವರ ಮನೋಬಲ ದುಪ್ಪಟ್ಟಾಯ್ತು. ಆದ್ರೆ ಅವರ ಹೋರಾಟ ಕೇವಲ ವಸ್ತುಗಳ ಜೊತೆಗಷ್ಟೇ ಇರ್ಲಿಲ್ಲ. ಸಮಯದ ವಿರುದ್ಧನೂ ಇತ್ತು. ಒಂದು ನಿರ್ದಿಷ್ಟ ಚಂದ್ರನ ಉಬ್ಬರವಿಳಿತ ಬರೋವರೆಗೂ ಕಾಯ್ಬೇಕಿತ್ತು. ಯಾಕಂದ್ರೆ ಅದು ಮಾತ್ರ ಅವರಿಂದ ದಡ ಸೇರ್ಸೋಕೆ ಸಹಾಯ ಮಾಡ್ತಿತ್ತು. ಒಂದು ವೇಳೆ ಆ ಅವಕಾಶ ಮಿಸ್ ಆದ್ರೆ ಅವರ ಇಷ್ಟೆಲ್ಲ ಕಷ್ಟ ವ್ಯರ್ಥ ಆಗಿ ಹೋಗ್ತಿತ್ತು. ದೋಣಿ ರೆಡಿಯಾಯ್ತು. ಈಗ ಕಥೆಯ ಕೊನೆಯ ಮತ್ತು ಅತ್ಯಂತ ಅಪಾಯಕಾರಿ ಹಂತ ಶುರುವಾಯ್ತು. ತೆರೆದ ಸಮುದ್ರದ ಮೇಲೆ ಜೀವನ್ಮರಣದ ಹೋರಾಟ. 5 ಮೈಲಿಗಳು ಕೇಳೋಕೆ ಸುಲಭ ಅನ್ಸಬಹುದು. ಆದ್ರೆ ಕೈಯಿಂದ ಕಟ್ಟಿದ ದೋಣಿಯಲ್ಲಿ, ಅಲೆಗಳಿಂದ ಹೊಯ್ದಾಡೋ ಸಮುದ್ರದಲ್ಲಿ ಈ ದೂರವನ್ನ ಕ್ರಮಿಸೋದಿದೆಯಲ್ಲ, ಅದು ಅವರ ಜೀವನದ ಅತಿದೊಡ್ಡ ಪರೀಕ್ಷೆಯಾಗಿತ್ತು. ಅವರು ಅಂದುಕೊಂಡ ಹಾಗೆ ಪ್ರಯಾಣ ಅಷ್ಟು ಸುಲಭವಾಗಿರ್ಲಿಲ್ಲ. ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಶುರುವಾದ್ವು. ಇದಕ್ಕಿದ್ದಾಗೆ ಹುಟ್ಟುಗೋಲು ಮುರಿಯಿತು. ದೋಣಿಯ ಒಂದು ಮುಖ್ಯ ಭಾಗನೇ ಕಳಚಿಬಿಡ್ತು. ಇದರ ಜೊತೆಗೆ ತಂಡದ ಸದಸ್ಯರಿಗೆ ತೀವ್ರವಾಗಿ ಸೀಸಿಕ್ನೆಸ್ ಆಗಿ ಅವರ ಸ್ಥಿತಿ ಹದಗೆಡ್ತಾ ಬಂತು. ದೈಹಿಕವಾಗಿ, ಮಾನಸಿಕವಾಗಿ ಎಲ್ರೂ ಬಳ್ಳಿ ಹೋಗಿದ್ರು. ಶಾರೀರಿಕವಾಗಿ ಕುಸಿದು ಬೀಳುವ ಹಂತದಲ್ಲಿದ್ರೂ ಅವರ ಸಂಕಲ್ಪ ಮಾತ್ರ ಗಟ್ಟಿಯಾಗೇ ಇತ್ತು. ಈ ಮಾತುಗಳು ಅವರ ದೃಢ ಮನೋಭಾವಕ್ಕೆ ಒಂದು ಒಳ್ಳೆಯ ಉದಾಹರಣೆ. 1 ಗಂಟೆ, 2 ಗಂಟೆ ಅಲ್ಲ, ಬರೋಬ್ಬರಿ 11 ಗಂಟೆಗಳ ಕಾಲ ಅವರು ನಿರಂತರವಾಗಿ ಹುಟ್ಟು ಹಾಕ್ತಲೇ ಇದ್ರು. ಪ್ರತಿಯೊಂದು ಕ್ಷಣವೂ ಪ್ರಕೃತಿಯ ಜೊತೆಗಿನ ಅವರ ಹೋರಾಟವಾಗಿತ್ತು. ಅವರು ಗೆಲುವಿನ ದಡದಲ್ಲಿದ್ರೂ ಇನ್ನೇನು ಗುರಿ ಮುಟ್ಟೇಬಿಟ್ರು ಅನ್ನುವಾಗ ವಿಧಿ ಬೇರೆಯೇ ಆಟ ಆಡಿತು. ಕಥೆಯ ಅಂತಿಮ ಮತ್ತು ಅತ್ಯಂತ ಹೃದಯವಿದ್ರಾವಕ ತಿರುವು ಇಲ್ಲಿದೆ. ಕೇವಲ 3 ಮೈಲಿ ದೂರ, ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟೇ, ಗೆಲುವು ಕೈಗೆಟುವಷ್ಟು ಹತ್ತಿರದಲ್ಲಿತ್ತು. ಆದರೆ
ಉಬ್ಬರವಿಳಿತ ತಿರುವು ಪಡೆದುಕೊಳ್ಳುತ್ತಿತ್ತು. ಅದೇ ಅವರ ಅಂತಿಮ ಮತ್ತು ದಾಟಲಾಗದ ಅಡಚಣೆಯಾಗಿ ನಿಂತಿತು. ಇದು ನಿಜಕ್ಕೂ ಈ ಕಥೆಯ ಅತ್ಯಂತ ಕ್ರೂರವಾದ ತಿರುವು. ಯಾವ ಪ್ರವಾಹ ಅಲ್ಲಿಯವರೆಗೂ ಅವರಿಗೆ ದಡ ಸೇರಲು ಸಹಾಯ ಮಾಡಿತ್ತೋ ಅದೇ ಪ್ರವಾಹ ಈಗ ಅವರನ್ನು ನಿರ್ದಯವಾಗಿ ಮತ್ತೆ ಸಮುದ್ರದ ಕಡೆಗೆ ಎಳೆಯಲು ಶುರುಮಾಡಿತ್ತು. ಅವರ ಗಂಟೆಗಟ್ಟಲೆ ಶ್ರಮ ಕೆಲವೇ ನಿಮಿಷಗಳಲ್ಲಿ ವ್ಯರ್ಥವಾಗಿ ಹೋಗುತ್ತಿತ್ತು. ಸುಮಾರು 12 ಗಂಟೆಗಳ ನಿರಂತರ ಹೋರಾಟದ ನಂತರ, ಗೆಲುವಿಗೆ ಕೇವಲ 20 ನಿಮಿಷಗಳಷ್ಟು ದೂರದಲ್ಲಿದ್ದಾಗ ಅವರು ಸೋಲೊಪ್ಕೊಳ್ಳೇಬೇಕಾಯಿತು. ಅವರ ಪ್ರಯಾಣ ಅಲ್ಲಿಗೆ ಮುಗಿದೋಯ್ತು. ಈ ಇಡೀ ಕಥೆ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆಯನ್ನು ಇಡುತ್ತೆ. ನಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ರೂ ಕೊನೆಗೆ ಸೋತಾಗ ಅದರಿಂದ ನಾವು ಏನು ಕಲಿಯಬಹುದು? ಪ್ರಯತ್ನವೇ ಮುಖ್ಯವೇ ಹೊರತು ಫಲಿತಾಂಶವಲ್ಲವೇ? ಈ ಪ್ರಶ್ನೆಯೊಂದಿಗೆ ಈ ವಿವರಣೆಯನ್ನು ಮುಗಿಸ್ತಿದ್ದೇವೆ. ನಮಸ್ಕಾರ.